ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದೇ ಜನವರಿ 30ನೆಯ ತಾರೀಕಿನಿಂದ ಮಾಘ ಮಾಸ ಪ್ರಾರಂಭವಾಗ್ತಾ ಇದೆ. ಹಾಗಾಗಿ ಮಾಘ ಸ್ನಾನದ ಜೊತೆಗೆ ಮನೆಯಲ್ಲಿ ಪೂಜೆ ಮಾಡುವಂತ ಸರಳವಾದ ವಿಧಾನ, ಸಂಕಲ್ಪ ಸಹಿತ ಮಂತ್ರ ಸಹಿತ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನ ಈ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ತಪ್ಪದೆ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಾಘ ಮಾಸದ ಪುರಾಣದ ಬುಕ್ಕು ಈ ರೀತಿ ಇರುತ್ತೆ. ಎಲ್ಲ ಗದಿಗೆ ಅಂಗಡಿಯಲ್ಲೂ ಸಿಗುತ್ತೆ. ಯಾರಾದ್ರೂ ಮಾಘ ಮಾಸದ ಆಚರಣೆಯನ್ನ ಮಾಡಬೇಕು ಅಂತ ಇದ್ರೆ ಈ ರೀತಿ ಬುಕ್ ನ ತಗೋಬೇಕು. ಕಥೆಯನ್ನು ಓದೋ ಸಲುವಾಗಿ ಈ ಬುಕ್ ನ ತಗೋಬೇಕು. ಅಕಸ್ಮಾತ್ ನಿಮ್ಗೆ ಈ ಬುಕ್ ಸಿಗ್ಲಿಲ್ಲ ಅಂತ ಅಂದ್ರೂ ಕೂಡ ಮಾಘ ಮಾಸದ ರಥದ ಆಚರಣೆಯನ್ನ ಮಾಡಬಹುದು. ಯಾವ ರೀತಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಈ ಮಾಘ ಮಾಸ ಮಹಾತ್ಮೆ ಬುಕ್ ಅಲ್ಲಿ ಯಾರ್ಯಾರು ಮಾಘ ಸ್ನಾನ ಮಾಡೋದ್ರಿಂದ ಅವರ ಪಾಪಗಳೆಲ್ಲ ಮುಕ್ತವಾಗಿ ಯಾವ್ಯಾವ ರೀತಿ ಅವರಿಗೆ ವರ ದೊರಕಿತು, ಅವರೆಲ್ಲ ಈ ಮಾಘ ಸ್ನಾನವನ್ನ ಮಾಡಿದರು ಅಂತ ಎಲ್ಲ ಡೀಟೇಲ್ಸ್ ಕೂಡ ಇದರಲ್ಲಿ ಇರುತ್ತೆ. ಯಾವ್ಯಾವ ಕಥೆಗಳಿದೆ ಎಲ್ಲಾನು ಕೂಡ ನೀವು ತಿಳ್ಕೊಬಹುದು. ಪ್ರತಿಯೊಂದು ಕಥೆನೂ ಕೂಡ ಇದರಲ್ಲಿ ಇರುತ್ತೆ. ಹಾಗೇನೆ ಸಂಕಲ್ಪ ಮಂತ್ರನೂ ಕೂಡ ಇರುತ್ತೆ ಇದರಲ್ಲಿ. ಆ ಸಂಕಲ್ಪ ಮಂತ್ರನು ಕೂಡ ನೋಡ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬಹುದು ಹೇಳ್ಕೊಂಡು. ನದಿ ಸ್ನಾನ ಆಗಲಿ ಅಥವಾ ಮನೆಯಲ್ಲೇ ಆಗಲಿ ಸ್ನಾನಕ್ಕೂ ಮೊದಲು ಗಂಗೆಯನ್ನ ಪ್ರಾರ್ಥನೆ ಮಾಡಬೇಕು. ಆ ಒಂದು ಗಂಗೆಯ ಪ್ರಾರ್ಥನಾ ಮಂತ್ರ ಕೂಡ ಇದರಲ್ಲಿ ಇರುತ್ತೆ. ಮಾಘ ಮಾಸದಲ್ಲಿ ನದಿ ಸ್ನಾನ ಬಹಳ ಶ್ರೇಷ್ಠವಾದದ್ದು. ನದಿ ಸ್ನಾನ ಮಾಡೋದ್ರಿಂದ ಪೂರ್ಣ ಫಲ ದೊರೆಯುತ್ತೆ. ಮಕ್ಕಳು, ವೃದ್ಧರು, ಅನಾರೋಗ್ಯ ಪೀಡಿತರು ಮನೆಯಲ್ಲೇ ಸೂರ್ಯೋದಯಕ್ಕಿಂತ ಮೊದಲು ತಣ್ಣೀರಿನ ಸ್ನಾನ ಮಾಡಬಹುದು. ತಣ್ಣೀರ್ ಆಗಲ್ಲ ಅಂದ್ರೆ ಬಿಸಿನೀರಿಂದ ಕೂಡ ಸ್ನಾನ ಮಾಡಬಹುದು. ನದಿಗೆ ಬಹಳ ದೂರದಿಂದ ವಾಸ ಮಾಡೋರು ಕೆರೆ, ಸರೋವರ ಅಥವಾ ಮನೆಯಲ್ಲಾದರೂ ಸ್ನಾನ ಮಾಡಬಹುದು. ಸ್ನಾನ ಮಾಡುವಾಗ ಆಚಮನ ಸಂಕಲ್ಪಗಳನ್ನ ಮುಂದೆ ತಿಳಿಸಿರುವಂತೆ ಮಾಡಬೇಕು. ಅಂದ್ರೆ ಈ ಬುಕ್ಕಿನ ಪ್ರಾರಂಭದಲ್ಲೇ ಕೊಟ್ಟಿರ್ತಾರೆ ಯಾವ ರೀತಿ ನಾವು ಸಂಕಲ್ಪ ಮಂತ್ರವನ್ನ ಹೇಳ್ಕೊಂಡು ಸ್ನಾನವನ್ನ ಮಾಡಬೇಕು ಅನ್ನೋದನ್ನ. ಪ್ರತಿಯೊಂದನ್ನು ಕೂಡ ನಾವು ಇದರಲ್ಲಿ ಓದ್ಕೊಂಡು ಅದೇ ರೀತಿನೇ ಮಾಡ್ಕೊಳ್ಬಹುದು. ಪೂಜೆಗೂ ಮೊದಲು ಅಥವಾ ನದಿ ಸ್ನಾನ ಮಾಡೋದಕ್ಕೆ ಅಂತ ಹೋದಾಗ ಅಲ್ಲಿ ನಾವು ಈ ಸಂಕಲ್ಪ ಮಂತ್ರವನ್ನ ಹೇಳ್ಕೊಂಡು ಸ್ನಾನವನ್ನ ಮಾಡಬಹುದು. ಹೇಳಕ್ ಬರೋರು ಹೇಳ್ಕೊಳ್ಬಹುದು. ಇಲ್ದಿದ್ರೆ ನಾವು ನಮಸ್ಕಾರ ಮಾಡ್ಕೊಂಡು ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನ ಇಡ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡಿ ಆ ನಂತರ ಅಕ್ಷತೆಯನ್ನ ತಲೆ ಮೇಲೆ ಹಾಕೊಂಡು ನೀರಲ್ಲಿ ಮುಳುಗಿ ಎದ್ದೇಳಬೇಕು. 3 ಸಲ ನೀರಲ್ಲಿ ಮುಳುಗಿ ಎದ್ದೇಳಬೇಕು. ಆ ನಂತರ ನಮ್ಮ 2 ಕೈಗಳಿಂದ ನೀರನ್ನ ತಗೊಂಡು ಸೂರ್ಯ ದೇವನಿಗೆ ಅರ್ಘ್ಯವನ್ನ ಅರ್ಪಿಸಿ ಸೂರ್ಯನ ಮಂತ್ರ ಹೇಳ್ತಾ ಸ್ನಾನ ಮುಗಿಸಿ ಸ್ನಾನ ಮಾಡಿ ಹೊರಗಡೆ ಬರಬೇಕು. ಇದು ನದಿ ಸ್ನಾನ ಮಾಡುವಂತ ವಿಧಾನ. ಅಥವಾ ನಮ್ಗೆ ಸಂಕಲ್ಪ ಮಂತ್ರ ಹೇಳಕ್ ಬರೋಲ್ಲ ಅಂತ ಅನ್ನೋರು ಗಂಗೆ ಮಂತ್ರ ಕೂಡ ಹೇಳ್ಕೋಬಹುದು. ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಶಿವನು ಪಾರ್ವತಿಗೆ ಈ ಒಂದು ಮಾಘ ಮಾಸದ ಮಹಿಮೆಯನ್ನ ಹೇಳ್ತಾ ಇರ್ತಾರೆ. ಅದನ್ನು ಕೂಡ ನಾವು ಇದ್ರಲ್ಲಿ ಓದಬಹುದು. ಅದಾದ್ಮೇಲೆ ಮೊದಲನೇ ಅಧ್ಯಾಯ, ಮೊದಲನೆಯ ದಿನ ಪೂಜೆ ಎಲ್ಲ ಮುಗಿಸಿ ಮೊದಲನೇ ಕಥೆಯನ್ನ ಓದ್ತಾ ನಾವು ಪ್ರಾರಂಭ ಮಾಡಬೇಕು. ತುಂಬಾ ಒಳ್ಳೊಳ್ಳೆ ಕಥೆಗಳಿದೆ. ಮಾಘ ಮಾಸದಲ್ಲಿ ಒಂದಿನ ಗೊತ್ತಿಲ್ಲದೆ ನಾವು ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಿದ್ರು ಕೂಡ ಆ ಒಂದು ಫಲ ನಮ್ಗೆ ಸಿಗುತ್ತೆ. ಎಷ್ಟೋ ಜನ ಅಂದ್ರೆ ಈ ಕಥೆಯ ಪ್ರಕಾರ ಎಷ್ಟೋ ಜನ ಗೊತ್ತಿಲ್ಲದೆ ನದಿ ಸ್ನಾನ ಮಾಡಿರೋರ್ಗೂ ಕೂಡ ಮಾಘ ಮಾಸದ ಪುಣ್ಯ ಫಲದಿಂದ ಅವರೆಲ್ಲ ಕೂಡ ಸ್ವರ್ಗಕ್ಕೆ ಸೇರಿದ್ದಾರೆ. ಅವ್ರಿಗೆ ಮುಕ್ತಿ ಸಿಕ್ಕಿದೆ, ಮೋಕ್ಷ ಸಿಕ್ಕಿದೆ. ಅದನ್ನೆಲ್ಲ ನಾವು ಈ ಕಥೆನ ಓದ್ತಾ ತಿಳ್ಕೊಬಹುದು. ಮತ್ತೆ ಇದೇ ತರ ಬುಕ್ಕೇ ಬೇಕು ಅಂತ ನೀವು ಹುಡ್ಕಕ್ ಹೋಗ್ಬೇಡಿ. ಮಾಘ ಮಾಸ ಮಹತ್ವೆ ಅಥವಾ ಮಾಘ ಪುರಾಣ ಬುಕ್ ಅಂತ ನೀವು ಕೇಳಿ ನೋಡಿ. ನಿಮ್ಗೆ ಆ ಬುಕ್ ಸಿಗುತ್ತೆ ಅಂತ ಅಂದ್ರೆ ಕಥೆಗಳು ಸ್ವಲ್ಪ ಬೇರೆ ಬೇರೆ ತರ ಇರುತ್ತೆ. ಆದ್ರೆ ಎಲ್ಲ ಕೂಡ ಮಾಘ ಮಾಸಕ್ಕೆ ಸಂಬಂಧಪಟ್ಟ ಕಥೆಗಳೇ ಆಗಿರುತ್ತೆ. ಪುರಾಣದ ಪ್ರಕಾರ ಎಷ್ಟೊಂದು ಕಥೆಗಳಿರುತ್ತೆ. ಈ ಒಂದು ಮಾಘ ಮಾಸದಲ್ಲಿ ರಾತ್ರಿಯ ಮಹಾತ್ಮೆ, ಮಾರ್ಕಂಡೇಯ ಮುತ್ತ ಅಂತ ಬ್ರಹ್ಮ ಮತ್ತು ಶಿವನ ಒಂದು ಕತೆ, ಅಂದ್ರೆ ಅವರಿಬ್ಬರ ನಡುವೆ ಒಂದು ಆದಂತ ಜಗಳಗಳು ಕೂಡ ಈ ಒಂದು ಮಾಘ ಸ್ನಾನದಲ್ಲಿ ನಿವಾರಣೆಯಾಗುತ್ತೆ. ಅವರಿಬ್ರು ಸೇರಿ ವಿಷ್ಣುವನ್ನ ಪೂಜೆ ಮಾಡುವಂತ ಕತೆ ಆಗಿರ್ಬೋದು, ಕ್ಷೀರಸಾಗರ ಮಂಥನದ ಕತೆ ಆಗಿರ್ಬೋದು, ಹಾಗೆ ಮದುವೆ ಸಂದರ್ಭದಲ್ಲಿ ಒಬ್ಬ ಗಂಡ ಆಗಿರ್ಲಿ ಒಬ್ಬ ಹೆಣ್ಣಾಗಿರ್ಲಿ ಅವ್ರಿಗೆ ಒಂದು ಒಳ್ಳೆ ಗಂಡ ಅಥವಾ ಒಳ್ಳೆ ಹೆಂಡತಿ ಸಿಗ್ಬೇಕು ಅಂದ್ರೆ ಅವ್ರು ಯಾವ ರೀತಿ ಪುಣ್ಯ ಮಾಡಿರ್ಬೇಕು, ಅಥವಾ ಅವ್ರಿಗೇನಾದ್ರೂ ಒಂದ್ ಕೆಟ್ಟ ಗಂಡ ಕೆಟ್ಟ ಹೆಂಡತಿ ಸಿಗ್ತಾರೆ ಅಂತ ಅಂದ್ರೆ ಅವರ ಜೀವನಗಳು ಹೇಗಿದೆ ಅದ್ರ ಬಗ್ಗೆ ಕೂಡ ಕಥೆಗಳಿದೆ. ತುಂಬಾ ಚೆನ್ನಾಗಿದೆ. ಸಾಧ್ಯವಾದ್ರೆ ದಿನಕ್ಕೆ ಒಂದೊಂದು ಕಥೆನ ಓದ್ಕೊಳ್ತಾ ಬನ್ನಿ, ಅಥವಾ 2 ನೀವು ಓದ್ಕೊಳ್ಬಹುದು. ಸಾಧ್ಯವಾದಷ್ಟು ಗ್ರಂಥಿಕೆ ಅಂಗಡಿಯಲ್ಲಿ ಬುಕ್ ಸ್ಟೋರ್ ಗಳಲ್ಲೆಲ್ಲ ಬುಕ್ ನ ಹುಡುಕ್ ನೋಡಿ.
30 ದಿನನೂ ಕೂಡ ಈ ವ್ರತವನ್ನ ಮಾಡಬೇಕು. ಹೆಣ್ಮಕ್ಳಿಗೆ ಏನಾದ್ರೂ ಪೀರಿಯಡ್ಸ್ ಡೇಟ್ ಏನಾದ್ರೂ ಇದ್ರೆ 5 ದಿನ ಸ್ಕಿಪ್ ಮಾಡಿ ಮತ್ತೆ ಮುಂದುವರಿಸಬಹುದು. ಆ ಸಮಯದಲ್ಲಿ ಕಥೆನೂ ಕೂಡ ಅಷ್ಟೇ, ಒಂದು ದಿನಕ್ಕೆ 2 ಕಥೆಯನ್ನ ಓದಿ ನೀವು ಆಯಾ ದಿನದನ್ನ ಅಲ್ಲಿಗೆ ಸರಿ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಈಗ ನೀವು 15 ದಿನ ಕತೆ ಓದ್ಬಿಟ್ಟಿರ್ತೀರಾ, 5 ದಿನ ನೀವು ಪೀರಿಯಡ್ಸ್ ಆಗಿ ಗ್ಯಾಪ್ ಆಗುತ್ತೆ ಅಂದ್ರೆ ಮತ್ತಲ್ಲಿಗೆ ನೀವು 21 ಅಥವಾ 22ನೆಯ ದಿನ ನೀವು ಶುರು ಮಾಡ್ತೀರಾ ಅಂತ ಅಂದ್ರೆ 22ನೆಯ ದಿನದ ಕಥೆಯ ಜೊತೆಗೆ ಮತ್ತೆ ನೀವು ಎಲ್ಲಿ ನಿಲ್ಸಿರ್ತೀರಾ ಅಲ್ವಾ ಆ ಒಂದು ಕಥೆಯನ್ನು ಸೇರಿಸ್ಕೊಂಡು ದಿನಕ್ಕೆ 2 ಕಥೆಯನ್ನ ಓದಿ ನೀವು ಕರೆಕ್ಟ್ ಆಗಿ 30 ದಿನಕ್ಕೆ ಮುಗಿಸ್ಬೇಕು. 30 ದಿನದಲ್ಲಿ 30 ಕಥೆಯನ್ನ ಮುಗಿಸ್ಬೇಕು. ಬನ್ನಿ ಈಗ ಮನೆಯಲ್ಲಿ ಯಾವ ರೀತಿ ಸ್ನಾನ ಹಾಗೂ ಪೂಜೆಯನ್ನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. 30ನೆಯ ತಾರೀಕಿನಿಂದ ಮಾಘ ಮಾಸ ಪ್ರಾರಂಭವಾಗುತ್ತೆ. ಆ ದಿನದಿಂದನೇ ನೀವು ಶುರು ಮಾಡಬಹುದು ಅಥವಾ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಶುರು ಮಾಡಿ. ಅಂದ್ರೆ ಹೆಣ್ಮಕ್ಳಾದ್ರೆ ನಿಮ್ಮ ಪೀರಿಯಡ್ಸ್ ಡೇಟ್ ಅನ್ನ ನೋಡ್ಕೊಂಡು ಅದು ಮುಗಿದ್ಮೇಲೆ ಶುರು ಮಾಡಿ. ಯಾಕಂದ್ರೆ ಇನ್ನು ಕೂಡ ಸಾಕಷ್ಟು ಸಮಯಗಳು ಇರುತ್ತೆ. 5 ದಿನ, 9 ದಿನ, 11 ದಿನ ಅಥವಾ 12 ದಿನ, 18 ದಿನ, ಹೀಗೆ ನಿಮ್ಮ ಶಕ್ತಿ ಅನುಸಾರ ನಿಮ್ಗೆ ಎಷ್ಟು ದಿನ ಸಿಗುತ್ತೆ ಅಷ್ಟು ದಿನ ನೀವು ಮಾಘ ಮಾಸ ಆಚರಣೆಯನ್ನ ಮಾಡಬಹುದು. ಕನಿಷ್ಠ ಒಂದೇ ಒಂದು ದಿನ ಆದ್ರೂ ಮಾಡಬಹುದು ಅಥವಾ ಯಾವ ವಿಶೇಷ ದಿನಗಳಲ್ಲಿ ಮಾಡಬಹುದು ಅನ್ನೋದನ್ನ ಸಾಧ್ಯವಾದ್ರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದರ ಪ್ರಕಾರ ಕೂಡ ನೀವು ಮಾಡ್ಕೋಬಹುದು. ಕತೆ ಓದೋದಕ್ಕಾಗೋಲ್ಲ, ಬುಕ್ ನಮ್ಗೆ ಸಿಗೋಲ್ಲ ಅನ್ನೋರು ಪರವಾಗಿಲ್ಲ, ನೀವು ವಿಡಿಯೋಗಳಲ್ಲೇ ಕಥೆಯನ್ನ ಕೇಳ್ಕೋಬಹುದು. ಅಥವಾ ಪ್ರತಿದಿನ ನಿಮ್ಮ ಪೂಜೆ ಎಲ್ಲ ಆದ್ಮೇಲೆ ವಿಷ್ಣು ಸ್ತೋತ್ರಗಳಾಗಿರ್ಲಿ, ಅಷ್ಟೋತ್ತರಗಳಾಗಿರ್ಲಿ ಅಥವಾ ವಿಷ್ಣು ಸಹಸ್ರನಾಮ ಓದೋದಕ್ಕೆ ಬರೋ ಅಂತವ್ರು ಅದನ್ನ ಹೇಳ್ಕೊಂಡ್ರು ಕೂಡ ಸಾಕು, ತುಂಬಾ ಒಳ್ಳೆ ಪುಣ್ಯ ಫಲ ನಿಮ್ಗೆ ಸಿಗುತ್ತೆ. ಪೂಜೆಗೆ ಅತಿ ಮುಖ್ಯವಾಗಿ ಅಕ್ಷತೆಯನ್ನ ಮಾಡಿಟ್ಕೊಳ್ಳಿ. ಹಾಗೆ 2 ತುಪ್ಪದ ಬತ್ತಿಗಳನ್ನ ಮಾಡಿಟ್ಕೊಳ್ಳಿ. 2 ಚಿಕ್ಕ ತುಪ್ಪದ ಬತ್ತಿಗಳನ್ನ ಹಚ್ಚೋದಿಕ್ಕೆ ದೀಪಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ತುಪ್ಪದ ಬತ್ತಿ ಹಚ್ಚೋದಕ್ಕೆ ದೀಪಗಳು ಇಲ್ಲ ಅಂದ್ರೆ 2 ಮಣ್ಣಿನ ದೀಪಗಳನ್ನ ನೀವು ತಂದಿಟ್ಕೋಬಹುದು. ಮದುವೆ, ಆರೋಗ್ಯ, ಹಣಕಾಸಿನ ಸಮಸ್ಯೆ, ಸಂತಾನ ಫಲಕ್ಕಾಗಿ ಈ ಒಂದು ಮಾಘ ಮಾಸ ಆಚರಣೆಯನ್ನ ಮಾಡಬಹುದು. ಯಾವ ದಿನದಿಂದ ಶುರು ಮಾಡಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ಹಾಗೇನೆ ಹಿಂದಿನ ದಿನ ಕಂಪ್ಲೀಟ್ ಆಗಿ ಪೂಜಾ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಮತ್ತೆ ಮಾರನೇ ದಿನ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳ್ಬೇಕು. ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಳ್ಳಿ. ಬಾಗ್ಲು ತೊಳೆದು ರಂಗೋಲೆ ಹಾಕಿ ತಲೆಗೆ ಸ್ನಾನ ಮಾಡಬೇಕು. ಸ್ನಾನ ಮಾಡೋದಕ್ಕಿಂತ ಮೊದಲು ಬ್ರಷ್ ಮಾಡಿ ಕೈಕಾಲ್ ಮುಖ ತೊಳ್ಕೊಳ್ಳಿ. ಆ ನಂತರ ತಣ್ಣೀರಿನ ಸ್ನಾನ ಮಾಡೋ ಅಭ್ಯಾಸ ಇರೋರು ತಣ್ಣೀರ್ ಸ್ನಾನ ಮಾಡಬಹುದು. ಆ ಅಭ್ಯಾಸ ಇಲ್ಲ ಅನ್ನೋರು ಬಿಸಿನೀರ್ ಕೂಡ ಸ್ನಾನ ಮಾಡಬಹುದು. ಸ್ನಾನದ ನೀರಿಗೆ ಒಂದ್ ಚಿಟಿಕೆ ಅರಿಶಿನ ಹಾಕೋಬೇಕು. ಕೈಯಲ್ಲಿ ಸ್ವಲ್ಪ ಅಕ್ಷತೆನ ಹಿಡ್ಕೊಂಡು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಗಂಗೆಯ ಮಂತ್ರವನ್ನ ಹೇಳ್ಕೊಂಡು ಆ ಅಕ್ಷತೆನ ತಲೆ ಮೇಲೆ ಹಾಕೊಂಡು ಸ್ನಾನನ ಪ್ರಾರಂಭ ಮಾಡಿ. ಸ್ನಾನ ಆದ್ಮೇಲೆ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಹೊಸ್ಲಿಗೂ ಕೂಡ ದೀಪ ಹಚ್ಚಬೇಕು. ಮಾಘ ಮಾಸದಲ್ಲಿ ತುಂಬಾನೇ ಒಳ್ಳೆಯದು. ಲಕ್ಷ್ಮೀ ನಾರಾಯಣರನ್ನ ಆರಾಧನೆ ಮಾಡೋದು. ತುಳಸಿ ಮುಂದೆ ಕೂಡ ದೀಪ ಹಚ್ಚಿ ನಿಮ್ಮ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ಗಣಪತಿಯ ಮುಂದೆ ನಿಮ್ಮ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಯಥಾಶಕ್ತಿ ನಾನು ಮಾಘ ಸ್ನಾನ ಮತ್ತು ಮಾಘ ಪೂಜೆಯನ್ನ ಮಾಡ್ತಾ ಇದ್ದೀನಿ. ಈ ಒಂದು ಮಾಘ ಮಾಸದಲ್ಲಿ ಲಕ್ಷ್ಮೀ ನಾರಾಯಣರನ್ನ ಯಥಾಶಕ್ತಿ ಶ್ರದ್ಧಾ ಭಕ್ತಿಯಿಂದ ನಾನು ಆರಾಧನೆ ಮಾಡ್ತೀನಿ ಅಂತ ಸ್ಮರಣೆ ಮಾಡ್ಕೊಂಡು ಎಷ್ಟು ದಿನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅಷ್ಟು ದಿನ ಹೇಳ್ಕೊಂಡು ದೇವ್ರ ಹತ್ರ ಇಷ್ಟು ದಿನಗಳ ಕಾಲ ಯಾವುದೇ ರೀತಿ ವಿಘ್ನಗಳು, ಅಡೆತಡೆಗಳು ಬರ್ದೇ ಇರೋ ಹಾಗೆ ಸಂಪೂರ್ಣ ಯಶಸ್ವಿ ಆಗ್ಬೇಕು ನನ್ನ ಪೂಜೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಹೂ ಅಕ್ಷತೆಯನ್ನ ಗಣಪತಿ ಹತ್ತಿರ ಹಾಕಿ ಪ್ರಾರ್ಥನೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ. ಲಕ್ಷ್ಮೀ ನಾರಾಯಣರನ್ನ ಸ್ಮರಣೆ ಮಾಡ್ಕೊಂಡು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಸರಳವಾದಂತ ಪೂಜೆ. ಕೈಯಲ್ಲಿ ಬಿಡಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ನಾರಾಯಣನ ಸ್ತೋತ್ರವನ್ನ ಹೇಳ್ಕೊಳ್ಳಿ. ಲಕ್ಷ್ಮಿಯ ಸ್ತೋತ್ರವನ್ನ ಹೇಳ್ಕೊಂಡು ನೀವು ಹೂವು ಅಕ್ಷತೆಯನ್ನ ದೇವ್ರ ಹತ್ರ ಹಾಕ್ಬೇಕು. ವಿಷ್ಣುವಿನ ಫೋಟೋ ಇದ್ರೆ ಪ್ರತಿ ದಿನ ನೀವು ತುಳಸಿನ ಪೂಜೆಗಾಗಿ ಉಪಯೋಗಿಸ್ಬೇಕು. ಫೋಟೋ ಏನಾದ್ರೂ ಇಲ್ಲ ಅಂದ್ರೆ ಈ ರೀತಿ ಮಾಘ ಪುರಾಣದ ಬುಕ್ ಏನಾದ್ರೂ ನಿಮ್ಮ ಹತ್ರ ಇದ್ರೆ ಬುಕ್ ಅನ್ನೇ ನೀವು ಪೂಜೆಗೆ ಇಟ್ಟು, ಅಂದ್ರೆ ಒಂದು ಚಿಕ್ಕ ಪ್ಲೇಟ್ ಆಗಿರ್ಲಿ, ಮಣೆಯ ಪೀಠ ಇಟ್ಟು ಅದ್ರ ಮೇಲೆ ಈ ಬುಕ್ ಅನ್ನ ಇಟ್ಟು ಇದ್ರಲ್ಲಿರುವಂತ ದೇವರಿಗೆನೆ ಅರಿಶಿನ ಕುಂಕುಮ ಹಚ್ಚಿ ತುಳಸಿಯನ್ನ ಇಟ್ಟು ಒಂದು ಕೆಂಪು ಹೂವನ್ನ ಇಟ್ಟು ಇದ್ರ ಮುಂದೆನೆ ತುಪ್ಪದ ದೀಪವನ್ನ ಹಚ್ಚಬೇಕು. ಆನಂತರ ಪೂಜೆ ಎಲ್ಲ ಆದ್ಮೇಲೆ ಕೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು ಈ ಬುಕ್ ಅನ್ನ ತಗೊಂಡು ನೀವು ಕಥೆನ ಓದ್ಬೇಕು. ಬುಕ್ಕು ಕೂಡ ಇಲ್ಲ ಅಂದ್ರೆ ಶಂಕು ಚಕ್ರದ ರಂಗೋಲಿನ ಹಾಕಿ ಆ ರಂಗೋಲಿಗೆನೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೀವು ತುಳಸಿ ಮತ್ತೆ ಕೆಂಪು ಹೂವನ್ನ ಇಟ್ಟು ಪೂಜೆ ಮಾಡಬಹುದು. ಮನೆಯಲ್ಲಿ ಈ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸಮಯ ಇದ್ರೆ ನೀವು ಅರಳಿ ಮರ
ಮರದ ಹತ್ರ ಹೋಗ್ಬೋದು, ಅಂದ್ರೆ ಅಶ್ವತ್ಥ ಕಟ್ಟೆ ಹತ್ರ ಹೋಗ್ಬೋದು. ತುಂಬಾ ಜನ ಮಾಘ ಮಾಸದ ಪೂಜೆ ಆಚರಣೆ ಎಲ್ಲ ಮಾಡ್ತಾ ಇರ್ತಾರೆ. ಪ್ರದಕ್ಷಿಣೆ ಹಾಕೊಂಡು ನಮಸ್ಕಾರ ಮಾಡ್ಕೊಂಡ್ ಬನ್ನಿ. ಯಾರಾದ್ರೂ ಅಲ್ಲಿ ಕತೆ ಓದ್ತಾ ಇದ್ರೆ ಅವ್ರ ಪಕ್ಕ ಕುತ್ಕೊಂಡು ನೀವು ಕೂಡ ಕತೆ ಕೇಳ್ಕೊಂಡು ಬರ್ಬೋದು. ಹಾಗೆ ಅಲ್ಲಿ ಎಲ್ರು ಕೂಡ ಅರ್ಶಿನ ಕುಂಕುಮ ಫಲತಾಂಬೂಲಗಳನ್ನ ಕೊಡ್ತಾ ಇರ್ತಾರೆ. ಪ್ರತಿದಿನ ಯಥಾಶಕ್ತಿ ಏನಾದ್ರೂ ಪ್ರಸಾದಗಳನ್ನ ಮಾಡ್ಕೊಂಡ್ ಬಂದು ಹಂಚ್ತಾ ಇರ್ತಾರೆ. ನೀವು ಕೂಡ ಪ್ರಸಾದ ತಗೊಂಡ್ ಬರ್ಬೋದು. ಮನೆಯಲ್ಲಿ ಮಾಘ ಮಾಸ ಪೂಜೆ ಮಾಡುವಂತ ವಿಧಾನ ಇದು. ಇನ್ನು ಅರಳಿ ಮರದ ಹತ್ರ ಮಾಡ್ತೀವಿ ಅಂದ್ರೆ ಅಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ ಕೈಲಿ ಎಷ್ಟು ದಿನ ಸಾಧ್ಯವಾಗುತ್ತೋ ಅಷ್ಟು ದಿನ ಮಾಡಿ. ಈ ಮಾಘ ಮಾಸದ ವ್ರತ ಪೂಜೆ ಆಚರಣೆ ತಿಳಿಸ್ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್ ಬಾಯ್.